ಈ ಆದರ್ಶ ವಿದ್ಯಾಲಯ ಮತ್ತು ಮೊರಾರ್ಜಿ ದೇಸಾಯಿ ಪರೀಕ್ಷೆ ಒಳಗಡೆ ಸಾಕಷ್ಟು ಬಾರಿ ಏನಾಗ್ತಿರ್ತಪ್ಪ ಅಂದ್ರೆ ಪ್ರಶ್ನೆಗಳು ಯಾವ ತರ ಆಗ್ತಿರ್ತಪ್ಪ ಅಂದ್ರೆ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ರಿಲೇಟೆಡ್ ಒಳಗಡೆ ಕೀಟಹಾರಿ ಸಸ್ಯಗಳಿಗೆ ಉದಾಹರಣೆ ಯಾವುದು, ಇಲ್ಲಿ 4 ಆಪ್ಷನ್ಸ್ ನ ಕೊಡ್ತಿರ್ತಾನೆ. ಕೀಟಹಾರಿ ಸಸ್ಯಗಳು ಇದರಲ್ಲಿ ಯಾವುದು ಅಲ್ಲ ಅಥವಾ ಯಾವುದು ಹೌದು, ಈ ತರ ಹೇಳಿಕೆ ರೂಪದಲ್ಲಿ ಕೂಡ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ನ ಕೇಳ್ತಿರ್ತಾನೆ. ಅದಕ್ಕೋಸ್ಕರ 5 ಕೀಟಹಾರಿ ಸಸ್ಯಗಳಿದಾವೆ, ಅವಕ್ಕೂ ಕೂಡ ನಾವು ನೆನಪಿಟ್ಕೊಂಡ್ಬಿಟ್ರೆ ಸಾಕು. ಕೀಟಹಾರಿ ಸಸ್ಯಗಳ ಮೇಲೆ ಯಾವುದೇ ಒಂದು ಕ್ವಶನ್ಸ್ ನ ಬರಲಿ ನೀವು ಆನ್ಸರ್ ನ ಮಾಡ್ಕೊಳ್ತಿರ್ತಾರೆ. ಎಲ್ಲರಿಗೂ ನೆನಪಿರ್ತದೆ ಕೀಟಹಾರಿ ಸಸ್ಯಗೆ ಉದಾಹರಣೆ ಕೊಡ್ರಿ ಅಂದಾಗ ಒಂದು ಡ್ರಾಸೇರ ಹೇಳ್ತಾರೆ ಎಲ್ಲರೂ, ಡ್ರಾಸೇರ. ಇನ್ನೊಂದು ಏನಪ್ಪಾ ಅಂತಂದಾಗ ನೆಪೆಂಥಿಸ್ ಅಂತ ಕೇಳ್ತೀವಿ, ನೆಪೆಂಥಿಸ್ ಅಂತ ಹೇಳಿ ಕೇಳ್ತೇವೆ, ನೆಪೆಂಥಿಸ್. ನೆಕ್ಸ್ಟ್ ಹೂಜಿ ಗಿಡ ಅಂತ ಹೇಳಿ ಕೇಳ್ತೇವೆ, ಹೂಜಿ ಗಿಡ. ನೆಕ್ಸ್ಟ್ ಕೋಬ್ರಾ ಲಿಲ್ಲಿ ಅಂತ ಹೇಳಿ ಕೇಳ್ತೇವೆ, ಕೋಬ್ರಾ ಲಿಲ್ಲಿ. ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಅಂದ್ರೆ ಯುಟ್ರಿಕ್ಯುಲೇರಿಯಾ ಅಂತೇಳಿ, ಹೌದ್ರಿ, ಯುಟ್ರಿಕ್ಯುಲೇರಿಯಾ, ಯುಟ್ರಿಕ್ಯುಲೇರಿಯಾ ಅಂತೇಳಿ ಕರಿತೇವೆ. ಇವು ಒಟ್ಟು ಏನಪ್ಪಾ ಅಂದ್ರೆ ಕೀಟಹಾರಿ ಸಸ್ಯಗಳಿಗೆ ಉದಾಹರಣೆಗಳಾಗ್ತವೆ. ಇನ್ನ ಸಾಕಷ್ಟು ಬಾರಿ ಕನ್ಫ್ಯೂಸ್ ಆಗುದೇನು, ಸರ್ ಏಕವಾರ್ಷಿಕ ಸಸ್ಯಗಳು ಯಾವುದು, ದ್ವೈವಾರ್ಷಿಕ ಸಸ್ಯಗಳು ಯಾವುದು, ಬಹುವಾರ್ಷಿಕ ಸಸ್ಯಗಳು, ಇವು ಎಷ್ಟೋ ಜನ ವಿದ್ಯಾರ್ಥಿಗಳು ಗೊತ್ತಾಗಲ್ಲ. ಏಕವಾರ್ಷಿಕಪ್ಪ ಅಂದಾಗ ಒಂದೇ ವರ್ಷದಲ್ಲಿ ಬೆಳೆದು ಕಟಾವ್ ಆಗ್ತಿತ್ತಪ್ಪ ಅಂದ್ರೆ ಅವಕ್ಕೆ ಏಕವಾರ್ಷಿಕ ಬೆಳೆಗಳು ಅಂತ ಕರಿತೀವಿ. ಉದಾಹರಣೆಗೆ ಈಗ ಜೋಳ ಆಗ್ಲಿ, ಗೋಧಿ, ರಾಗಿ, ಈ ತರ ಭತ್ತ, ಇವೆಲ್ಲ ಏಕವಾರ್ಷಿಕ ಬೆಳೆಗಳು. ಒಂದು ಸತ ಬೆಳೆದವಪ್ಪ ಅಂದ್ರೆ ಅವ್ರು ಕಟ್ ಮಾಡಿಬಿಟ್ಟಪ್ಪ ಅಂದ್ರೆ ಸಾಕು, ಇವು ಒಂದೇ ವರ್ಷದಲ್ಲಿ ಬೆಳೆದು ಮುಗಿದೋಗ್ತವೆ. ಇನ್ನು ದ್ವೈವಾರ್ಷಿಕ ಬೆಳೆಗಳಿಗೆ ಕಬ್ಬಾಗ್ಲಿ, ಕಬ್ಬು, ಗಜ್ಜರಿ, ಶುಂಠಿ, ಇವೆಲ್ಲ ಏನಾಗ್ತವಪ್ಪ ಅಂದ್ರೆ ದ್ವೈವಾರ್ಷಿಕ 2 ವರ್ಷದ ಬೆಳೆಗಳಂತ ಕೂಡ ನಾವು ಕರಿತೀವಿ. ಇನ್ನು ಬಹುವಾರ್ಷಿಕ ಅಂದಾಗ ಸಾಕಷ್ಟು ವರ್ಷಗಳ ಕಾಲ ಇರ್ಬೇಕು ಅವು. ಅದಕ್ಕೆ ಈಗ ನಿಂಬೆ ಆಗ್ಲಿ, ತೆಂಗು ಆಗ್ಲಿ, ತೆಂಗು, ಆಲದ ಮರ, ಈ ತರ ಉಳಿದೆಲ್ಲ ಸಸ್ಯಗಳು, ಈ ಮಾವು, ದಾಳಿಂಬೆ, ಇವೆಲ್ಲ ಇದಾವಲ್ಲ ಬಹುವಾರ್ಷಿಕ ಸಸ್ಯಗಳು, ಸಾಕಷ್ಟು ವರ್ಷಗಳ ಕಾಲ ಏನಾಗ್ತಿರ್ತವೆ. ಈ ತರ ರಿಲೇಟೆಡ್ ಕ್ವಶನ್ಸ್ ಕೇಳ್ತಿರ್ತಾನೆ. ಈ ಆದರ್ಶ ಮತ್ತು ಮೊರಾರ್ಜಿ ದೇಸಾಯಿ ಎಕ್ಸಾಮ್ ನೆಕ್ಸ್ಟ್ ಸಂಡೇ ಎಕ್ಸಾಮ್ ಇದಾವ. ಅದಕ್ಕೋಸ್ಕರ ಸಾಧ್ಯ ಆದಷ್ಟು ಒಂದ್ಸತ ಏನ್ ಮಾಡ್ರಪ್ಪ ಅಂದ್ರೆ ರಿವಿಷನ್ ಮಾಡ್ಕೊರಿ. ಸಾಕಷ್ಟು ಕ್ವಶನ್ ಪೇಪರ್ಗಳು ಏನಾಗ್ತಪ್ಪ ಅಂದ್ರೆ ತಮಗೆ ಸಿಗ್ತಾವೆ. ಧನ್ಯವಾದಗಳು.